ಹಾಂ ಹಾಂ ತಮ್ಮನೊಟ್ಟಿಗೆ. ತಮ್ಮ ಹೇಳಿದೆ ಅಪ್ಪಚ್ಚಿಯ ಮಗನೊಟ್ಟಿಗಿದ್ದದು. ಅಪ್ಪಚ್ಚಿಯ ಮಗನೇ ಎನ್ನಪ್ಪನೇ. ಹಾಂ ಕಡೆಯಂಗವರಿಗೆ ಎನ್ನೊಟ್ಟಿಗಿತ್ತವು. ಅಪ್ಪಚ್ಚ ಮಗನೊಟ್ಟಿಗಿದ್ದದು. ಅಪ್ಪ. ಅಮ್ಮ ಅವರ ಸ್ವಂತ ತಮ್ಮ ಇದ್ದಿಲ್ಲ. ಇಲ್ಲ, ಅವು ಹಾಂ ಅಪ್ಪ ಮೊದಲೇ ತೀರಿ ಹೋಯ್ದವು. ಅವ ಒಂದು ಕೂಸು ಮಾತ್ರ. ಒಂದು ಕೂಸು ಮಾತ್ರ. ಹಾಂ ಅವರ ಅಮ್ಮನನ್ನು ನೋಡಿಕೊಂಡಿದ್ದ ಎನ್ನಪ್ಪನೇ. ಅವಾಗ ಅವರ ಅಪ್ಪ ತೀರಿಯೋದು ಮತ್ತೆ ಅಮ್ಮ ಒಬ್ಬರು ಇದ್ದದ್ದು, ಅಮ್ಮ ಇದ್ದದ್ದು. ಅಮ್ಮ ಇತ್ತವು. ಅವರ ಅಪ್ಪ ಶಾಂತಿ ಕರ್ಮಕ್ಕೆ ತೆಂಕ್ಲಾಗಿ ಹೋಗಿತ್ತವು. ಹಾಂ ಹಂಗೆ ಇವ್ರ ಅಜ್ಜನ ಮನೆ ತೆಂಕ್ಲಾಗಿ. ಆನಂತರ ಅವು ತೀರಿ ಹೋದ ಅಪ್ಪ ಅವು ತೀರಿ ಹೋದ ಮೇಲೆ ಅವರ ಅಣ್ಣ ತೆಳಿ ಎನ್ನತ್ತೆಯ ಅಬ್ಬೆಯ ಎನ್ನಪ್ಪನೇ ನೋಡಿಕೊಂಡಿದ್ದದು. ಆನಂತರ ಈ ಅತ್ತೆ ಹೆಂಗಳೇ ನೋಡಿಕೊಂಡಿದ್ದದು. ಅಲ್ಲ ಅದರಲ್ಲಿ ಹಿರಿಯ ಮನೇಲಿ ಆನಿತ್ತೆ. ನೋಡಿದರು ಈ ಅತ್ತಗೆ ದುಃಖ ಇದು ಅಲ್ಲಿ ದುಃಖ ಬೇಕಷ್ಟಾಯಿತು. ಯಾಕೆ ಹೇಳಿದ್ರೆ ತನಗಿನ್ನು ರಕ್ಷಣೆ ಎನ್ನ ಮಗಳಿಗಿಂತ ರಕ್ಷಣೆ ಹೇಳಿಕ್ಕೆ ಅವರ ಅಬ್ಬೆ ಆಲೋಚನೆ ಮಾಡಿ ಉಣಿತಿದ್ದವು, ಕಣ್ಣೀರು ಹಾಕಿದ್ದವು. ಆನಂತರ ಎನ್ನಪ್ಪ ನೋಡಿಕೊಂಡಿದ್ದವು. ಅಪ್ಪನ ನಂತರ ಕೂಡ ನಿಂಗಳೇ ನೋಡಿಕೊಂಡು ಬರೀ ಕೋಳಿಕ್ಕೆ ಅಪ್ಪ ಹಂಗೆ ಹೇಳಿದ್ವು. ಅಪ್ಪನ ಹತ್ರ ಏನಾಗಿದ್ದ ನಂತರ ಗತಿ ಹೇಳಿ ಒಂದೇ ಹೆಮ್ಮಕ್ಕ ಅವ ತಮ್ಮನ ಅಪ್ಪಚ್ಚಿ ಮಗ ನೋಡಿಕೊಂಡಿದ್ದವು. ಆನಂತರ ಅಪ್ಪಚ್ಚಿ ಮಕ್ಕ ನೋಡಿಕೊಂಗಳು ಸಹಜ ಅಲ್ಲ ಕಾಂಬದವಕ್ಕೆ. ಆ ಸಮ ಅಲ್ಲಿ ಒಂದು ಸಣ್ಣ ಘರ್ಷಣೆಯಲ್ಲಿ ನಡೆದು ಹೋಯಿತು, ಎಂಗಳದ್ದಲ್ಲ. ಈ ಅಪ್ಪನ ಅಣ್ಣ ತಮ್ಮಂದ್ರವಾಗಿ ಅಲ್ಲಿ ಅತ್ತಗೆ ಬೇಜಾರಾಯಿತು. ಆದರೆ ಅತ್ತೆ ಇಪ್ಪತ್ತೊಮ್ಮೆ ಅತ್ತೆ ನೋಡಿ ಒಮ್ಮೆ ಇಲ್ಲಿ ಯಾರು ಆಯ್ದೋ ಇಲ್ಲೇ ಒಳ್ಳೆಲ್ಲ ಇತ್ತವು. ಕಡೆಂಗರು ಒಟ್ಟಿಂಗೆ ಇತ್ತವು. ಈಗ ಇತ್ತೀಚೆಗೆ ವರ್ಷ ಆಯಿತು, 2004ರಲ್ಲಿ ತೀರೋದು. ಅಂದರೆ ಅವರ ಜೀವಿತಾವಧಿಯಲ್ಲಿ ದುಃಖವ ಅನುಭವಿಸಿದ್ದು, ಬೇಜಾರಾಗಿದ್ದವು, ಕಣ್ಣೀರು ಹಾಕಿದ್ದವು. ಅಪ್ಪೋ ಅವರ ಗಂಡ ತೀರಿ ಹೋಯ್ದವು. ಮತ್ತು ತನ್ನ ಅಪ್ಪ ತೀರಿ ಹೋಯ್ದವು. ತನ್ನ ಅಬ್ಬೆ ಮನೆಗೆ ತನ್ನ ಅಬ್ಬೆಯನ್ನು ನೋಡಿಕೊಂಡು ತನ್ನ ಅಪ್ಪಚ್ಚಿಯ ಮಗ ನೋಡಿಕೊಳ್ಳಬೇಕು. ಆನಂತರ ಅಪ್ಪಚ್ಚಿ ಮಗನೂ ತೀರಿ ಹೋದ ಮೇಲೆ ಮತ್ತೆ ಅಪ್ಪಚ್ಚಿ ಮಕ್ಕಳೇ ನೋಡಿಕೊಳ್ಳಬೇಕಷ್ಟೇ. ಹಿಂಗಿತ್ತು. ಆದರೆ ಅವು ಬೇಜಾರು ಅನುಭವಿಸಿದ್ದವು. ಆದರೆ ಸಂತೋಷದಲ್ಲಿ ಹೆಂಗಳೆಲ್ಲ ದೊಡ್ಡ ಮಾಡಿದ್ದವು. ಆ ಬಗ್ಗೆ ಹೆಂಗೂ ತುಂಬ ಗೌರವ ಇದ್ದವು ಅವ್ರ ಹತ್ರ. ಪ್ರೇತಾತ್ಮಕ ಅವರಷ್ಟಕ್ಕೆ ಕೊರಗಿದ್ದವು, ತುಂಬ ಕೊರಗಿದ್ದವು. ಅದಕ್ಕೂ ಕೂಡ ಒಂದು ಸಂಗತಿ ಮಾಡೋಕ್ಕಾಗುತ್ತೆ. ಯಾಕಂದರೆ ಅದು ಆಶ್ರಯ ಇಲ್ಲಿ ಇದ್ದುಕೊಂಡು ತೀರಿ ಹೋದದ್ದು ಇಲ್ಲಿಯೇ. ಈಗ ಅದು ನಮ್ಮ ಕುಟುಂಬ ಅಲ್ಲ, ಕುಟುಂಬ ಅಲ್ಲ. ಅಲ್ಲ ಅದು ಅದಕ್ಕೆ ಮಾಡ್ಲಕ್ಕ ಹೇಳಿದರೆ ಈಗ ಕೊಟ್ಟ ಮಗಳಕ್ಕೆ ಅಪನಯನಕ್ಕೆ ಮಾಡುವಂತಹ ರೈಟ್ ಇದ್ದು ಮಾಡ್ಲಕ್ಕ ಉತ್ತರ ಕ್ರಿಯಾದಿಗೂ ಕುಟುಂಬದವೇ ಮಾಡಿದ್ದವು. ಅದೇ ಮನೆಯೂ ಮಾಡಿದ್ದವು. ಅದೇ ಅದೇ ಎಲ್ಲರಿಗೂ ಹೇಳ್ತಿ ಹಂಗಳು ಹೋಗಿದೆ. ಅದೇ ಅದೇ ಅದು ಸರಿ. ಅಂದರೆ ಅವರ ದುಃಖಕ್ಕೆ ಶಾಂತಿ ಆಗಿ ಕೊಡಿ, ಅವರ ಮನಃಶಾಂತಿ ಸಿಕ್ಕಕ್ಕೂ ಆತ್ಮಕ್ಕೂ ಶಾಂತಿ ಸಿಕ್ಕಕ್ಕೂ ಹೇಳೋದಕ್ಕೆ ನಮಗೆ ಅಪನಯನಕ್ಕೆ ಮಾಡ್ಲಕ್ಕು ಹೇಳಿದರೆ ಈಗ ನಾವು ಅಷ್ಟಾಗಲಿ ಎಲ್ಲರೂ ಪಿಂಡ ಬಿಡ್ತಿಲ್ಲ, ಅದೇ ಅಲ್ಲಿ ತಿರಿತಿಲ್ಲ. ಇದು ಕೂಡ ಅಷ್ಟಗಾಶ್ರಾದ್ದಲ್ಲಿ ನಾವು ಕೊಟ್ಟ ವಿಭಾಗಕ್ಕೂ ಕೊಡ್ತು, ತಂದ ವಿಭಾಗಕ್ಕೂ ಇದ್ದು ಎಲ್ಲ ಇದ್ದಾನೆ ಅಲ್ಲ. ಈಗ ಹಾಗೆ ಪಗಾದಕ್ಕೆ ಇದು ಮಾಡ್ಲಾಗಾಳ ಅಂತ ಏನಿಲ್ಲದಲ್ಲಿ. ಈಗ ಅನಾಥ ಸಂಸ್ಕಾರ ಹೇಳಲಿಕ್ಕೆ ಆರಿಗೂ ಮಾಡ್ಲಕ್ಕು ಬ್ರಾಹ್ಮಣನಾದವಂಗೆ, ಮತ್ತೊಬ್ಬಂಗೂ ಕೂಡ ಮಾಡ್ಲಕ್ಕು ಅಂತ ಇದಿದ್ದು ಕುಟುಂಬ ವ್ಯವಸ್ಥೆ. ಅದು ಆ ಒಂದು ಭಾಗ್ಯವೇ ಅದು ಮಾಡುವಂಥದ್ದು. ಮತ್ತು ಅದು ನಮ್ಮನ್ನೇ ಆಶ್ರಯಿಸಿಕೊಂಡು ಇಲ್ಲಿ ನಿತ್ಯ ದುಃಖಲ್ಲಿದ್ದ ಹೆಮ್ಮಕ್ಕೋದು. ಈಗ ಅವಕ್ಕೆ ಆಶ್ರಯ ಬೇರೆ ಎಲ್ಲ ಇದ್ದುಕೊಂಡು ಅದೇ ನಿತ್ಯ ದುಃಖ ಇತ್ತದಲ್ಲಿ ಬೇಸರ ಇದು. ಉಳಿತವಿಲ್ಲೇ ಆದರೂ ನಿತ್ಯ ದುಃಖ ಹೇಳಿ ಎಲ್ಲರಿಗೂ ಅಂತಿದ್ದು ಅಷ್ಟೇ. ಹೇಳಿದರೆ ದುಃಖಲ್ಲೇ ಹೆಂಗ ದೊಡ್ಡ ಮಾಡಿದ್ದೋಳೆಲ್ಲ ಹಿಂಗೆ ಇಪ್ಪಲೇ ಅತ್ತೆದು ಕೊಡುಗೆ ತುಂಬ ಇತ್ತು. ಹಂಗೆ ಹೇಳಿ ಅಡಿಗೂ ಅಷ್ಟೇ. ಅದೇ ಅದೇ ಆಶ್ರಯಪ್ಪು ಮತ್ತು ಅಸೌಖ್ಯ ಅಲ್ಲ ತೀರೋದಾಗೆ ತೀರೋದು ಅಸೌಖ್ಯ ಅಂತ ಇದು ವಯೋಸಹಜವಾಗಿ
ವಯಸ್ಸು ತುಂಬ ವರ್ಷ ಆಯಿತು. ಆನಂತರ ಕಣ್ಣು ಕಾಣದೇ ಆಯಿತು, ಮತ್ತು ತೀರು ಹೋಯ್ತು. ಕಡೆಯಂಗೆ ಆರತ್ರ ಕೋಪ ಇತ್ತಿಲ್ಲ, ಹಾಂ ಆರನ್ನು ದೂರಿಕೊಂಡಿತ್ತವಲ್ಲೇ ಕಡೆಗೆ. ಅಲ್ಲ ಇಲ್ಲ ಏನೋ ಅದಕ್ಕೆ ಹೋದಕ್ಕೆ ಅಂತೇಳಿ ಹೇಳಿಕೊಂಡಿತ್ತವ ಅಷ್ಟೇ ಹೊರತು ಆರ ಮೇಲೆ ಇದೆ ದ್ವೇಷ ಬಿತ್ತಿಕೊಂಡಿತ್ತಾವಿಲ್ಲ, ದ್ವೇಷ ಕಾರಿಕೊಂಡಿತ್ತಾವಿಲ್ಲ. ಅಂಥದಕ್ಕೆಲ್ಲ ಪರಿಹಾರ ದುರ್ಗಾ ಪೂಜೆ ಎಲ್ಲ ಮಾಡುವಾಗ ಪ್ರಾರ್ಥನೆ ಮಾಡಿ ಒಳ್ಳೆಗಷ್ಟೇ. ಸ್ತ್ರೀ ಶಾಪಕ್ಕೆ ಪರಿಹಾರ ಅದುವೇ ಸ್ತ್ರೀ ಇದು ದುರ್ಗಾ ಪೂಜೆ, ಇದು ದಂಪತಿ ಪೂಜೆ, ದಂಪತಿ ವಾಯನದಾನ, ಮತ್ತು ಸುಮಂಗಲಿ ಪೂಜೆ ಇತ್ಯಾದಿ ಎಲ್ಲ ಪರಿಹಾರ ಅದಕ್ಕೆ. ಈಗ 3ನೇ ಶಾಖೆಯಲ್ಲಿ ಈಗ ಪ್ರತ್ಯೇಕವಾಗಿ ದೇವಿ ಆರಾಧನೆ ಒಂದು ಗಣಪತಿ ಮತ್ತು ದುರ್ಗಾ ಒಂದು ಕಡೆಯಲ್ಲಿ ಆಗ್ತಾ ಇದ್ದಷ್ಟೇ ಅಲ್ವಾ. ಮುಡಿಪು ವ್ಯವಸ್ಥೆ ಇಲ್ಲ, ತರವಾಡಿಗೆ ಸೇರುವ ಸ್ಥಿತಿ ಬೇಕಕ್ಕು. ಈಗ ಸೇರ್ತಾ ಇಲ್ಲ, ಬಿಟ್ಟು 30-40 ವರ್ಷ 50 ವರ್ಷ ಹತ್ರ ಇದ್ದು. ಈ ಪೆರಿಯಪ್ಪಾಡ್ಲಿ ಪ್ರತ್ಯೇಕ ವನಭೂತ ಸ್ಥಾನ ಇದೆ ಅಲ್ಲಿ, ಆ ಜಾಗೆ ಆ ಜಾಗ ಇದು ಈಗ ತಂಬಿಲೆಲ್ಲ ಆಗ್ತಾ ಇದ್ದೇನೆ, ತಂಬಿಲ ಮತ್ತು ಆ ಭೂಮಿ ನಾಗವನ ಇದ್ದ, ನಾಗವನ ಅದು ನಾಗರೀತೇಶ್ವರ. ಈಗ ತಂಬಿಲ ಮಾಡಿಕೊಂಡು ಬಂದರೆ ಸಾಕು. ತರವಾಡಿಗೆ ಸೇರುವಂಥ ಒಂದು ವಿಷಯ ಬೇಕು. ಅದಲ್ಲೆಲ್ಲ ಈ ಮರವಾಳ ಮೂಲ ತರವಾಡಿಗೂ ಇದಕ್ಕೆ ಬರೀ ಹತ್ತಿರದ ಶಾಖೆ, ಅದು ಹತ್ತಿರದ ಶಾಖೆ ಅಲ್ಲ, ಹಿರಿ ಶಾಖೆಯಲ್ಲಿ ಹತ್ತಿರದ್ದು ಧನುಸ್ಥೋರವಿ ತುಂಗೇಷ್ಠಿಂ ವಿದತ್ತೆ ಮನಸ್ಸಂತವೇ. ಅಲ್ಲಿಂದ ಉಳ್ಳಾಕ್ ಅಲ್ಲ, ಇದು ಜಟಾಧಾರಿ ಸಂಬಂಧವಾದಂಥ ವಿಚಾರದಲ್ಲಿ ಪರಿಹಾರ ಏನು ಬೇಕು ನೋಡಿಕೊಳ್ಳಿ ಅಷ್ಟೇ. ಮೊಳಕಾಲು ಜಾಗೆಯಲ್ಲಿ ಸಂಭವಿಸಿದ ದೋಷ ಜಾಗ ಬಿಡುವಾಗಾದರೂ ನಾವೊಂದು ಪರಿವರ್ತನೆ ಮಾಡಿಯಪ್ಪ, ಅದೊಂದು ವ್ಯತಿರಿಕ್ತವಾಗುತ್ತಲ್ಲಿ ನಮ್ಮಿಂದಾಗಿ ಬಂದ ದೋಷ ಅಲ್ಲದು. ಅದು ನಾವು ಮಾರುವಾಗ ಅವು ತೆಗೆಯದ್ದೇ, ಅವು ಮುಸ್ಲಿಮ್ಸ್ಗೆ ಅದರ ತೆಗೆದುಕೊಳ್ಳುವ ತೆಗೆಗಾಗಿ ಬಂದದ್ದು. ಹಿಂದೂಕ್ಕೆ ಕೊಟ್ಟಿದ್ದರೆ ಅವು ಅದರ ಪರಿವಾರದ ಹೇಳಲಾಗ್ತಿತ್ತು. ಈಗ ಹೆಂಗೋ ತಕ್ಕಂಬ ಜಾಗ ಇತ್ತು, ಹೆಂಗೋ ಮಾಡಿಕೊಂಡು ಬಂದಿದ್ದು, ನಿಂಗಳು ಮಾಡೇ ಕೂಡ ಹೇಳಿಯೇ ಕೊಡೇಕದ್ರ ಅಲ್ಲ. ಬಾರದ್ರು ಅವು ಕೈ ತೆಗೋವಾಗ ಹಂಗೆ ಹೇಳುವು. ಈಗ ವಾಸಕುಬಲಲ್ಲಿ ಬಿಡಾದವರ ವಾಸ ಈ ಪಡ್ರಲ್ಲಿ ಎಲ್ಲಿ ಒಂದು ಬ್ಯಾರಿಲ್ಲ. ಪಡ್ರಲ್ಲಿ ಒಂದು ಪಳ್ಳಿದ್ದ, ಎಲ್ಲಿ ಬಳ್ಳಿಲ್ಲ ಅಲ್ಲಿ ಪೆರ್ಲ ಕರ್ನಾಟಕ ಬಿಟ್ಟರೆ ಅದು ಸ್ವರ್ಗ. ಇಲ್ಲಿ ಒಂದು ಬಳ್ಳಿ, ಆ ಪದ್ಯದಲ್ಲಿ ಎಲ್ಲಿ ಬಳ್ಳಿಲ್ಲ. ಅಲ್ಲಿ ಆ ಆಸುಪಾಸಲ್ಲಿ ಇಲ್ಲ, ಅಲ್ಲಿ ಎಲ್ಲ ಅದೇ ಹಿಂದೂ ವಿಭಾಗ ಮಾತ್ರ. ಅಲ್ಲಿ ಕ್ರಿಶ್ಚಿಯನ್ ಕೂಡ ಕಮ್ಮಿ. ಆ ಒಂದು ಗ್ರಾಮ ಆ ರೀತಿ ಅಷ್ಟು ಆ ಜಟಾಧಾರಿಯ ಮಹಿಮೇಲೆ ಬೇರೆ ಯಾವ ಕಲ್ಲಿ ಹಿಡಿತೇ ಇಲ್ಲ. ಕರ್ಮಪತಿ ಶನಿ. ಮತ್ತೆ ಈಗ ಉದ್ಯೋಗ ಇದ್ದ ಈ ಇದು ವಿಶ್ವಾಸ ಕರ್ಮಪತಿ ಏಕಾದಶಿ ಶನಿ ಯೋಗ. ಅಲ್ಲಿ ಕಾಂಟ್ರಾಕ್ಟ್ ಏನಿದೆ, ಕಾಂಟ್ರಾಕ್ಟು ವಹಿಸಿ ಮಾಡುವಂಥದ್ದು. ಅಲ್ಲ ಅದು ಇಪ್ಪಲು ಸಾಕು ಹೇಳಿದ್ರೆ ಇಲ್ಲಿ ಅಲ್ಲಿ ಆ ಪರಿಹಾರ ಇಲ್ಲಿ ಮಾಡಲಾಗುತ್ತಾ ಹೇಳುವ ಇದು. ಇದೀಗ ಇಲ್ಲಿ ಮಹಿಮೆ ಕಟ್ಟೋರ ಭಾವ ಅಲ್ಲಿ ಮಹಿಮೆ ಕಟ್ಟೋದು. ಇಲ್ಲಿ ಇದಕ್ಕೆ ಸೂತಕ ಅಂದರೆ ಅದು ಒಪ್ಪೋದು, ಅದಕ್ಕೆ ಸೂತಕ ಅಂದರೆ ಇದು ಒಪ್ಪೋದು. ಹಿಂಗೆಲ್ಲ ಹೇಳಿದರೆ ಈಗ ಆ ಉಯ್ಯಾಲೋದು ಅಲ್ಯಾಣ ಸಂಕಲ್ಪ ಇದ್ದಲ್ಲಿದ್ದ ಉಯ್ಯಾಲ ಆದ ಕಾರಣ ಅದಪ್ಪು ಇಲ್ಲಿ ಅದಕ್ಕೆ ಪರಿಹಾರ ಸಿಕ್ಕಲ್ಲ ಕಷ್ಟ ಇದ್ದು. ಯಾಕಂದರೆ ಅದು
ಆ ಪ್ರದೇಶಕ್ಕೆ ಸಂಬಂಧಪಟ್ಟ ದೈವಕ್ಕೆ ಇದು ಜಟಾಧಾರಿಗೆ ಇಪ್ಪ ಉಯ್ಯಾಲು ಇದರದ್ದಲ್ಲ ಅದು ಇಲ್ಲದಲ್ಲ, ಅದೇ ಈ ಪೆರಿಯಡ್ಕದ್ದಲ್ಲ, ಇದು ಪೆರಿಯಡ್ಕಲ್ಲ, ಪೆರಿಯಡ್ಕ ಇಲ್ಲಿ ದೇವಸ್ಥಾನ ಕಂಬಾರ ಪೆರಿಯಡ್ಕ ಅದೆಲ್ಲ ಎಲ್ಲೊಂದಿ ಅದೇ ಅದೇ ಎಲ್ಲೊಂದಿ ಅದು ಅಲ್ಯಾಣ ಸಂಕಲ್ಪ ಅಲ್ಲಿಪ್ಪದು ಹಂಗೆ ಅಲ್ಲಿಗೆ ಬೇಕಾಗ್ತದೆ. ಅಲ್ಲದ ಈಗ ಈ ಇವು ಜಟಾಧಾರಿ ಇಲ್ಲಿ ಸಾನ್ನಿಧ್ಯ ಇದ್ದು ಆದರೂ ಕೂಡ ಅಲ್ಲಿಪ್ಪ ಜಾಗಕ್ಕೆ ಸಂಬಂಧಪಟ್ಟ ಮನೆತನಕ್ಕೆ ಸೇರಿದ ಉಯ್ಯಾಲದು ಅದರ ಶಿಫ್ಟ್ ಮಾಡಿದ್ದು ನಮಗೆ ಇಲ್ಲಿ ದೋಷ ಕಾಣ್ಬೋದು. ಅದಕ್ಕೆ ಪರಿಹಾರ ಅಲ್ಲಿಗೆ ಆಯ್ಕಷ್ಟೇ ಹೊರತು ಇಲ್ಲದು ಇದಾಗ ಸ್ವೀಕಾರ ಆಗ ಪರಿಹಾರ ಸಿಕ್ಕಾಳೆ. ಜಟಾಧಾರಿ ಸಾನ್ನಿಧ್ಯಪ್ಪು ಆದರೆ ಈಗ ಬ್ಯಾಂಕು ಒಂದೇ ಬ್ಯಾಂಕು, ಈಗ ಬಜಾರಿಕಲ್ಲಿದ್ದು ಇಲ್ಲಿದ್ದು ನಾವು ಇಲ್ಲಿಲ್ಲ ಒಂದು ತೆಗೆದು ಇಲ್ಲೇ ಕ್ಲಿಯರ್ ಮಾಡೋಕ್ಕಷ್ಟೇ, ಅಲ್ಲೇ ಕ್ಲಿಯರ್ ಆಗ ಹಾಗೆ ಅದು ಅದರ ಅಕೌಂಟ್ ಇದಕ್ಕೆ ಆಗಿಡೋದು, ಅಕೌಂಟಿಗೆ ಆಗಿಡೋದು ಈಗ ಅದು ಆ ಅಕೌಂಟ್ ಬೇರೆ, ಅದು ಸಾನ್ನಿಧ್ಯ ಒಂದೇ. ಈಗ ಬ್ಯಾಂಕ್ಗಳೆಲ್ಲ ಒಂದೇ, ಆದರೆ ನಾವು ಎಲ್ಲಿ ಮಾಡಿದ್ದು ಅಲ್ಲೇ ಕ್ಲಿಯರ್ ಮಾಡೋಕ್ಕಷ್ಟೇ ಹಾಗೆ. ಅದೇ ಆ ಗ್ರಾಮದ್ದು ಪಟ್ರೆ ಗ್ರಾಮದ್ದು ಸಾನ್ನಿಧ್ಯ ಒಂದೇ, ಜಟಾಧಾರಿಯಲ್ಲಿ ಒಂದೇ ಹಂಗೇಳಿ ಇಲ್ಲಿ ಅದಕ್ಕೆ ಪರಿಹಾರ ವ್ಯವಸ್ಥೆ ಸರಿಯಾಗ ಅಲ್ಲೇನದ್ದು ಸಮಸ್ಯೆ ಈಗ ಅಲ್ಲೆಲ್ಲ ನಿಂದು ಹೋಯ್ತು. ಈಗ ಯಾವುದೇ ಕಾರ್ಯವಾಗುತ್ತಿಲ್ಲ ಅಲ್ಲಿ ತಂಬಿಲ ಎಲ್ಲ ಇದು ವರ್ಷಕ್ಕೆ ಎಷ್ಟಪ್ಪ 26 ಮಹಿಮೆ ಆಯ್ಕಲ್ಲಿ ಪಡ್ರಲ್ಲಿ 26 ಆಯ್ಕು, 19ರಲ್ಲಿ ಭಂಡಾರ ಲೆಕ್ಕದ್ದೆ, ಬಾಕಿ ಇದು ವಾರ್ಷಿಕವಾಗಿ ನಡೆಸುವಂಥದ್ದು ಒಟ್ಟು 26 ಮಹಿಮೆ ಆಯ್ಕು. ಅಲ್ಲಣ ಈ ಭೂತಕಟ್ಟು ಹೇಳ್ತವೆ ಈ ಕಡೆ ದಾವಲ ಇದ್ದಿತ್ತು ಹೇಳಿದರೆ ಅಲ್ಲಿ ಮಹಿಮೆ ಹೇಳಿದರೆ ಅವಕ್ಕೆ ಅದು ಇಡೀ ವರ್ಷ ಆಗ್ತದ 24 ಅಪ್ಪಗ ಅವರ ಒಂದು ಇದಕ್ಕೆ ಈಗ ಅದು ಇಲ್ಲೇ ಹೇಳಿ ಪರವರು ಜಟಾಧಾರಿ ಪರವರು ಒಟ್ಟು ಈಗ ಅದಕ್ಕೆ ಪರಿಹಾರ ಮಾಡಲೇ ಮಾತ್ರ ಈಗ ಸರಿಯಾದ ಒಂದು ವ್ಯವಸ್ಥೆ ಕಾಣ್ತಾ ಇಲ್ಲ. ಈಗ ತತ್ಕಾಲಕ್ಕೆ ಪರಿಹಾರ ನೋಡ್ಲಕ್ಕೂ ಅಲ್ಲಿ ಏನಾದ್ರು ಕಾಣಿಕೆ ಮಾಡಿ ಮತ್ತು ಅಲ್ಲಿ ಮತ್ತೆ ವ್ಯವಸ್ಥೆ ಅಪ್ಪಾಗ ಮಾಡೋಕ್ಕಷ್ಟೆ. ಅದು ಪರಿಹಾರವೇ ಇಲ್ಲೇ ಹೇಳಿ, ಆದರೆ ಅದಕ್ಕಿಂತ ಮಾಡೋದು ಒಳ್ಳೆ ಹೇಳಿಕೆ. ಒಂದು ಜಿಜ್ಞಾಸೆ ನನಗೀಗ, ಹೆಂಗೋ ಇಲ್ಲಿಗೆ ಪೂಜೆಗೆ ಬಂದವು ಎಂಗಳ ಹಿರಿಯರು, ಹೆಂಗೋ ಬರೆಕ್ಕಾರೆ ಇಲ್ಲಿ ದುರ್ಗಾ ದೇವಸ್ಥಾನ ಇದ್ದು ದುರ್ಗಾ ಆರಾಧನೆಗೆ ಬಂದದ್ದು. ಅಮ್ಮ ಹೆಂಗ ಈಗ ಹೇಳೋದು ಇದು ಎಂಗಳ ಮನೆ ದೇವರು ಅಮ್ಮಗ ಮೊದಲಿಂಗ ಹೆಂಗ ದುರ್ಗಾ ದೇವಸ್ಥಾನ ದುರ್ಗೆ ಮನೆ ದೇವರಾಗಿದ್ದ ಅದಕ್ಕೂ ಇಲ್ಲೂ ಅದೇ ದುರ್ಗೆ ಹೇಳೋ ಸಂಕಲ್ಪಲ್ಲಿ ಹೆಂಗ ಕಂಬಾರಬ್ಬೆ ಹೇಳೋದು. ಹಾಗೆ ಹೆಂಗೋ ಮೊದಲಿಂದಲೇ ಇದು ಕಮ್ಮಾರು ಮನೆ ದೇವರುಗಳು ಹೇಳಲ್ಲ, ದುರ್ಗಾ ಪರಮೇಶ್ವರಿ ಮನೆ ದೇವರುಗಳು ಹೇಳಿದ ಅಷ್ಟೇ ಹಾಗೆ ಹೇಳುತ್ತಾರೆ. ಈಗ ಪಡ್ರೆ ಜಟಾಧಾರಿಗೆ ಅಂತ ವ್ಯವಸ್ಥೆ ಹೇಳಿ ನಾವೀಗ ಅಲ್ಲಿ ಕಾಣ್ತಿಲ್ಲ, ಇನ್ನೂ ಕಾಣಕಷ್ಟು ಅದು ಬೇರೆ ವಿಷಯ. ಹಾಗೆ ಇಲ್ಲಿ ನಾವು ಕಮ್ಮಾರಿನ ಮನೆ ದೇವರುಗಳು ನಾವು ಹೆಂಗೆ ಒಪ್ಪಿಕೊಂಡತ್ತ ಹಾಗೆ ಇದೇ ಜಟಾಧಾರಿ ಆ ಜಟಾಧಾರಿ ಹೇಳಿ ನಮಗೆ ಹಾಗಾರು ತುಂಬ ಮನಸ್ಸಲ್ಲಿ ಈಗ ಕಮ್ಮಾರನ ತುಂಬ ಮನಸ್ಸಲ್ಲಿ ಒಪ್ಪಿಕೊಂಡಿದೆ ಇಲ್ಲಯ್ಯ. ಇಲ್ಲಿಗೆ ಬರಕ್ಕಾರೆ ಮೊದಲೇ ಕಮ್ಮಾರ ದೇವಸ್ಥಾನ ಇದ್ದಾಡ, ಅಮ್ಮ ಕಮ್ಮಾರು ಮನೆ ದೇವರು ಆಗಿದ್ದದಲ್ಲ, ದುರ್ಗಾಪರಮೇಶ್ವರಿ ಮನೆ ದೇವರು ಆಗಿದ್ದದು. ನಮಗೆ ಹೇಳುವ ನೆಲೆಯಲ್ಲಿ ಹಾಗೆ ಆಲೋಚನೆ ಮಾಡಿ ಹಾಗೇನಾದ್ರು ಪರಿಹಾರ ಕಂಡುಕೊಂಬಲ್ಲಿ ಅಡಿಗ ಇಪ್ಪ ಒಂದು ವಿಷಯ ಅದು ಅತಿ ಇದಲ್ಲಿದ್ದು, ಯಾಕೆಂದರೆ ಅದು ಅಲ್ಲಿಂದ ಬಂದು ಎಷ್ಟೋ ವರ್ಷ ಆಯ್ತು. ವರ್ಷದಪ್ಪು ಎನಗೆ ಕಂಡು ಹೋದರೆ ಹೇಳಿದ್ದಾನು ಮನೆ ದೇವರು ಹೇಳೋದು ದುರ್ಗಾ ಪರಮೇಶ್ವರಿ ಅಪ್ಪು, ಆದರೆ ಕಮ್ಮಾರ ಬೇಳೆ ಹೇಳಿ ಎಲ್ಲರಿಗೆ ನಾವು ಎತ್ತಿತ್ತು ಈಗ. ಅದು ಕಂಬಾರ ಏಕೆ ನಾವು ಬರಕ್ಕಾರ ಮೊದಲೇ ಕಂಬಾರ ಇದ್ದು ಕೆಲವು ಕಾಲದಿಂದ ಆರಾಧನೆ ಆತಿಲ್ಲ ಇಲ್ಲಿ ಬಂದು ಕೂಡ ಈಗ ಬರೀ ಈಗ ಜಟಾಧಾರಿ ಹೇಗೆ ಹೇಳಿದ್ದಾರೆ ಸ್ವಲ್ಪ ಸಮಯ ಒಂದು 10-50 ವರ್ಷ ಎಷ್ಟು 50 ವರ್ಷ ಅಲ್ಲ. ಈ ಜಟಾಧಾರಿಗೆ ಬಂದ ದಾರಿಗೆ ಕೆಲವು ಇದ್ದೀಗ ಅಲ್ಲ ಹಾಗಲ್ಲ, ಪಡ್ರೆಗೆ ಹೋಗಿ ಎಷ್ಟು ವರ್ಷ ಆಯ್ತು? ಹೋಗಿ ಅದು ಅಷ್ಟೇ ಅದು ಅಷ್ಟಪ್ಪಾಗ ಅದು ಅಲ್ಯಾಣದ್ದು ಆ ಪ್ರದೇಶಕ್ಕೆ ಹಿಡಿದವಳೆ. ಈಗ ಅಲ್ಯಾಣ ಒಂದು ಪ್ರದೇಶಕ್ಕೆ ಬಂಧಪಟ್ಟ ದೈವ ಅದು. ಅಲ್ಲಿ ಅಪ್ಪ ಕಾಲಕ್ಕಲ್ಲಿ ಸೇರಿಗೊಂಬ ಹಾಗೆ ಕಾಲಕ್ಕೆ ಸೇರೋದು ಹಾಗೆ ಇಲ್ಲಿ ಯಾವುದು ಅದೇ ಅದು ನೋಡ್ಲಕ್ಕು ಹಾಗೆ ಮಾಡ್ಲಾಗುತ್ತಾರೆ. ಏಕೆ ಆ ಒಂದು ಚಾರ್ಯ ನಮ್ಮ ಹತ್ರ ಇದ್ದು ಅದೇ ಹೇಳುವ ನೆಲೆಯಲ್ಲಿ ಅದೇನಾದ್ರು ನೋಡ್ಲಕ್ಕು, ಆದರೆ ಶಾಶ್ವತ ಪರಿಹಾರ ಅಲ್ಲೇ ಸಿಕ್ಕಷ್ಟೇ. ಅದು ಸರಿ, ಅದು ಸರಿ. ತಾತ್ಕಾಲಿಕ ಪರಿಹಾರ ಮಾತ್ರ ಇಲ್ಲಿ ಸಿಕ್ಕು.
ಅಲ್ಲ ಅಲ್ಲಿ ಅಕ್ಕೂ ಹೇಳುವ ಭಾವನೆಯಲ್ಲಿ ಅದೇ ಅದೇ ಶಾಶ್ವತ ಹಂಗೆ ಮಾಡ್ಲಕ್ಕ. ಹಾಂ ತತ್ಕಾಲಕ್ಕೆ ಈಗ ಅಂತೂ ನಮಗೀಗ ಪರಿಹಾರ, ಈ ಪ್ರಶ್ನೆ ಪರಿಹಾರ ಮಾಡುವ ಬಗ್ಗೆ ಎಲ್ಲ ಪರಿಹಾರ ಇಲ್ಲಿ ನೋಡ್ಕೊಂಬಲಕ್ಕು ಇದೊಂದು ನೆನಪು ಬೇಕು. ಹೀಗೊಂದು ಆಗಿ ಹೋಯ್ದು ಅದಕ್ಕೆ ಪರಿಹಾರ ಮಾಡೋಕ್ಕೆ ಹೇಳುವಂಥ ನೆನಪು ಬೇಕು. ಮುಂದಿನ ಕಾಲಘಟ್ಟಕ್ಕಾದರೂ ಅಲ್ಲಿ ಅಪ್ಪಗ ಮಾಡುವಂಥ ಸ್ಥಿತಿ ಈಗ ಈ ಪಟ್ಟಿಲಿ ಸೂಚಿಸಿ ಕೊಡ್ತೇನೆ. ಅದರ ಮುಂದಿನ ಕೂಡ ನೆನಪಿಗೋಸ್ಕರ ಒಳ್ಳೆಯದು. ಈ ಪಡ್ರೆಗೆ ಹೋದ ವಿಭಾಗದವರ ಹೆಸರೆಂತಾಳೆ? ಪಡ್ರೆಗೆ ಅಲ್ಲ, ಅಲ್ಲಿಗೆ ಮೊಳಕಾಲಿಗೆ ಹೋದವರ ರಾಮಭಟ್. ಈ ರಾಮಭಟ್ರ ಕಾಲಲ್ಲೇ ಉಯ್ಯಾಲು ಅದರ ಅಲ್ಲಿಂದ ತಗದ್ದು ಮಾರಾಟ ಮಾಡಿದ್ದವ್ಯ ಮಗ ಮಗ. ಈಗ ಈ ಜಗತ್ತು ಎಲ್ಲಿ ಇಪ್ಪದು? ಶ್ರೀಕೃಷ್ಣ ಜಗತ್ತು ಕುಮಾರ್, ಅದೇ ಹಾಗೆ ಬರೋದು ಶ್ರೀಕೃಷ್ಣ ಜಗತ್ತು ಕುಮಾರ್. ಮತ್ತು ಈ ಮಾತೃ ದುಃಖ ನಮಗೆ ಬಂದ ಅವರ ಹೆಸರೆಂತೇಳಿ ಅಜ್ಜಿ ಹೆಸರು ಸರಸ್ವತಿ ನಾರಾಯಣತ್ಯವು. ಅವರ ಗಂಡನ ಹೆಸರು ನಾರಾಯಣ ಭಟ್ರವರ್ತಿ ಮರವಳ. ಮತ್ತೆ ಅದಲ್ಲ ನಾನು ಹೇಳಿದ್ದು. ಈಗ ಇವರ ವಿಭಾಗದಲ್ಲಿ ಒಂದು ಅಜ್ಜಿಗೆ ದುಃಖ ಆತು ಹೇಳ್ತಾನೆ. ಅವರ ಗಂಡನ ಹೆಸರು